ನಮಸ್ಕಾರ ವೀಕ್ಷಕರೇ, ಸೂಪರ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು DML ಉರ್ಗಿ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಸೂಡಿ ಗ್ರಾಮದಲ್ಲಿ ಶ್ರೀ ಗುರು ಮಹಂತ ಸ್ವಾಮಿಗಳವರ 58ನೇ ಪುಣ್ಯಾರಾಧನೆಯ ಅಂಗವಾಗಿ ಶ್ರೀ ಮಲ್ಲಿಕಾರ್ಜುನ ಸೇವಾ ಸಮಿತಿ ಸೂಡಿಯವರಿಂದ 9ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭ ದಿನಾಂಕ 17/1/2026 ನಡೆಯಿತು. ಈ ಕಾರ್ಯಕ್ರಮವನ್ನು ಶ್ರೀ ವಿಜಯ ಮಹಂತ ಸ್ವಾಮಿಗಳು ಮೈಸೂರು ಸಂಸ್ಥಾನ ಮಠ ಕುದ್ರಿಮೋತಿ ಶಾಖಾ ಮಠ ಸೂಡಿ ವಹಿಸಿದ್ದರು. ಹರ ಹರ ಮಹಾದೇವ. ಭಾನಗಲ ಗುರುಕುಮಾರೇಶ್ವರ ಮಹಾರಾಜ ಕೀ ಜೈ. ಗುರು ಮಹಂತೇಶ್ವರ ಮಹಾರಾಜ ಕೀ ಜೈ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕೀ ಜೈ. ಜಯ ಮಂಗಲಂ ಜಯ ನಮಃ ಪರಾಪದೇಶ್ವರ ಹರ ಹರ ಮಹಾದೇವ. ಎನ್ನಂತರಂಗವೇ ಬಸವಣ್ಣನಯ್ಯ, ಎನ್ನಂತರಂಗವೇ ಬಸವಣ್ಣನಯ್ಯ, ಎನ್ನ ಬಹಿರಂಗವೇ ಚೆನ್ನ ಬಸವಣ್ಣನಯ್ಯ, ಎನ್ನ ಸರ್ವಾಂಗವೇ ಪ್ರಭುದೇವರಯ್ಯ, ಎನ್ನ ಸರ್ವಾಂಗವೇ ನಡೆಸಬೇಕೆಂದು ಶ್ರೀಗಳ ಅಪ್ಪಣೆ ಮೇರೆಗೆ ನಮ್ಮ ಶ್ರೀ ಮಲ್ಲಿಕಾರ್ಜುನ ಜೀರ್ಣೋದ್ಧಾರ ಸಮಿತಿಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಟ್ಟು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ 9 ವರ್ಷಗಳ ಕಾಲ ಜರುಗುವಂತಹ ಆಶೀರ್ವಾದವನ್ನು ನೀಡುವಂತಹ ಶ್ರೀಮನ್ ನಿರಂಜನ ಪ್ರವಾಸೋಪಿ ಶ್ರೀ ಜಗದ್ಗುರು ವಿಜಯ ಮಹಂತ ಸ್ವಾಮಿಗಳಿಗೆ ವೇದಿಕೆ ಪರವಾಗಿ ಹಾಗೂ ಶ್ರೀ ಪ್ರಾಮಾಣಿಕವಾಗಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಅಪ್ಪಗಳವರ ಅಪ್ಪಣೆಯಂತೆ ಗುರು ಮೂಲೋ ಗುರು ವಾಕ್ಯ ಮೂಲೋ ಗುರು ಮಂತ್ರ ಮೂಲೋ ಅನ್ನುವ ಹಾಗೆ ಗುರುವಿನ ಹಣತೆಯನ್ನು ಯಾವ ಸದಾಕಾಲ ಪರಿಪಾಠವನ್ನು ಯಾವ ಗುರುವಿನ ವಾಕ್ಯವನ್ನು ಪಾಲಿಸಿಕೊಂಡು ಬಂದಿರತಕ್ಕಂಥವ್ರು ನಮ್ಮ ಸೂಡಿಯ ಭಕ್ತ ಸಮೂಹ ಆಗಿದೆ. ಅಂಥ ಭಕ್ತ ಸಮೂಹಕ್ಕೆ ಅಂಥ ಈ ಯಾವ ಮಲ್ಲಿಕಾರ್ಜುನ ಸೇವಾ ಸಮಿತಿಯ ಜೀರ್ಣೋದ್ಧಾರ ಸಮಿತಿಯವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋರು. ಯಾಕಂದರೆ ಅವರ ಈ ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆ ಇನ್ನೂ ಕೂಡ ಮುಂದುವರಿಲಿ. ಬರೇ 9ನೇ ವರ್ಷ ಅಂತಂದರೆ ಇದು 9ನೇ ವರ್ಷ ಅಲ್ಲ, ಮುಂದೆ ಇದು 12 ವರ್ಷ ಆಗಲಿ, ಯಾವ ದ್ವಾದಶ ಮಹೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಿಕೊಳ್ಳುವಂತಾಗಲಿ, ಸಾಮೂಹಿಕ ವಿವಾಹ 25ನೇ ವರ್ಷದ ಬೆಳ್ಳಿ ಹಬ್ಬ ಆಚರಣೆ ಮಾಡುವಂತಾಗಲಿ, ಹಾಗೆ 50ನೇ ವರ್ಷದ ಬಂಗಾರ ಮಹೋತ್ಸವ ಆಚರಣೆ ಮಾಡುವಂತಾಗಲಿ, 60ನೇ ವರ್ಷದ ಷಷ್ಠಿ ಪೂರ್ಣ ಕಾರ್ಯಕ್ರಮ ಆಗಲಿ, 100 ವರ್ಷದ ಶತಮಾನೋತ್ಸವ ಸಾಮೂಹಿಕ ವಿವಾಹ ಮಾಡುವಂಥ ಕೀರ್ತಿ ನಮ್ಮ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿ ಗುರುಗಳ ಶಿಷ್ಯರಾಗಿರ್ತಕ್ಕಂಥ ಈ ಮಲ್ಲಿಕಾರ್ಜುನ ಸೇವಾ ಸಮಿತಿಯ ಬಳಗಕ್ಕೆ ದೊರಕಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಪ್ರಸಂಗ ಬಂದ್ರೆ ಒಬ್ಬ ಯಾರೋ ಹೆಣ್ಮಗಳು ಪಾಪ ಕಣ್ಣೆ ನೋಡಕ್ಕಂತ ಬಂದಾನ. ಕಣ್ಣೆ ನೋಡಕ್ಕಂತ ಬಂದಂತ ಟೈಮ್ದಾಗ ನೀರು ಕೊಡಕ್ಕಂತ ಹೊರಗೋಗ್ಯಾಳ ಅವ್ರ ಅತ್ತಿ, ಅಂದ್ರೆ ಅತ್ತಿ ಆಗಾಕಿ ಹುಡುಗರು ನೀರು ಕೊಡಕ್ಕಂತ ಹೊರಗೋಗ್ಯಾಳ. ಹುಡುಗರು ನೋಡಿದ ಕೂಡಲೇ ಹೊತ್ಕೊಂಡು ಕೆಳಗೆ ಬಿದ್ದಕ್ಕೆ ಬೇವುಶಾಹಿ ಕೆಳಗೆ ಬಿದ್ದು, ಹುಡುಗರು ನೋಡಿದ ಕೂಡಲೇ ಬೇವುಶಾಹಿ ಕೆಳಗೆ ಬಿದ್ದು ನೋಡಿರುವಂಥದ್ದನ್ನು ನೋಡಿ ನೀರು ಚಿಂಬಿಡಿಸಿ ಎಬ್ಸಿದ್ರಾಕಿ ಮ್ಯಾಕ. ಯಾಕೆ ಹುಡುಗ ದಪ್ಪದ ಅಂದ್ಕೊಂಡಿದ್ದೇನೆ ಇಲ್ಲ ಅಂದಕ್ಕೆ. ಯಾಕೆ ಹುಡುಗ ಇಲ್ಲಿ ಕುತ್ಕೊಂಡು ಭಾಳ ಇದಾಗೈತೆ ಅಂತ ತಿಳ್ಕೊಂಡು ಬಿದ್ದೇನೆ ಇಲ್ಲ ಅಂದಕ್ಕೆ. ಮತ್ತು ಹುಡುಗರು ಕೂದು ಬೆಳಗಾಗಿ ಅಂತ ಬಿದ್ದೇನೆ ಇಲ್ಲ ಅಂದಕ್ಕೆ. ಮತ್ತು ಹುಡುಗರು ನೋಡಿದ ಕೂಡಲೇ ಕೆಳಗೆ ಹಾಕಿ ಬಿದ್ದೀನಿ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಹೆಣ್ಮಕ್ಳು? ಇಲ್ಲ ದಪ್ಪದರಂತ ಬಿದ್ದಿಲ್ಲ, ನಾನು ಅವನ ತಲೆಗೆ ಕೂದು ಬೆಳಗಾಗ್ಯಾವಂತ ಬಿದ್ದಿಲ್ಲ, ಇಲ್ಲ ಯಾವ ಕಾರಣಕ್ಕೆ ಕರಗದಂತ ಬಿದ್ದಿಲ್ಲ. ಯಾವ ಕಾರಣಕ್ಕೆ ಇವ್ನು ನೋಡಿ ನನಗೆ ಬೇವುಶ್ ಬಂತು ಅಂದ್ರೆ 35 ವರ್ಷದಿಂದ ನನ್ನ ನೋಡಕ್ ಬಂದಿತ್ತು, ಇನ್ನು ನೋಡೋದ್ರಾಗ ಐತೆ ಅಂತ ತಿಳ್ಕೊಂಡು ತಲೆಗೆ ವಿಚಾರ ಮಾಡ್ಕೋಬೇಕು. ನಾವು ಇಷ್ಟ ತಿಳ್ಕೊಬೇಕು, ಕಣ್ಣೇ ನೋಡೋರ ಪರಿಸ್ಥಿತಿ ಎಷ್ಟಾಗೈತೆ ಅನ್ನುವಂಥದ್ದು ಬಹುತೇಕ ನಿಮ್ಗೆಲ್ಲ ಗೊತ್ತಿರಲಿ. ನಮ್ಮ ನಾಡಿನೊಳಗೆ ಈ ಸದ್ಯ 5G ನಡೆದದ, ಇಂಡಿಯಾದಾಗ 5G ನಡೆದದ. ಇನ್ನು ಸ್ವಲ್ಪ ದಿವಸ ಬಿಟ್ಟರೆ 10G ಮಟ್ಟ ಹೊತ್ತೈತೆ. ಇಂಟರ್ನೆಟ್ ಸ್ಪೀಡ್ ಎಷ್ಟೈತೆ ಅಂದ್ರೆ 5G ಒಳಗದೀವಿ ನಾವು. ಬೇರೆ ಬೇರೆ ದೇಶದಾಗ 110G ಒಳಗದಾರ ಅವ್ರು. ನಮ್ಮ ದೇಶದಾಗ ಇನ್ನು 5G ಒಳಗದೀವಿ. 10Gನೂ ಕೊಡೋರು ಅದಾರ. ಈ 5G 10G ಮಧ್ಯದೊಳಗೆ ಹೊಟ್ಟಿಗೆ ಸಾಯಿ ಮಟ್ಟ ಗಂಜಿ ಕೊಡೋರು ನಮ್ಮ ನಾಡಿನ ರೈತರು ಅನ್ನುವಂಥದ್ದನ್ನು ಯಾವ ಕಾಲಕ್ಕೂ ಮರಿಬಾರದು. ಇಲ್ಲೇ ಇರ್ತಕ್ಕಂಥವ್ರಿಗೆ ಇಲ್ಲಿ ಬಹಳ ಸಮಯ ತಗೊಂಡು ಮಾತಾಡುವಂಥದ್ದು ಅವಶ್ಯಕತೆ ಏನಿಲ್ಲ. ಕಾರಣ ಇದು ಸಾಮೂಹಿಕ ಲಗ್ನ ಆಗಿರುವುದರಿಂದ ಕುಂತವ್ರು ಒಂದೇ ಮಾತನ್ನು ಹೇಳ್ಬಿಡ್ತೇನೆ. ಇಲ್ಲೇನು ಅದೇನಪ್ಪ ಇವತ್ತಿನ ದಿವಸ
ನಮ್ಮ ನಾಡಿನೊಳಗೆ ಮೊಟ್ಟ ಮೊದಲು ಸಾಮೂಹಿಕ ಲಗ್ನ ಮಾಡೋದಕ್ಕೆ ಆರಂಭ ಮಾಡಿದವರು ಯಾರು? ಗುಡ್ಡಾಪುರದ ದಾನಮ್ಮ ತಾಯಿ. ಗುಡ್ಡಾಪುರದ ದಾನಮ್ಮ ತಾಯಿ ಏನು ಇವತ್ತು ಎಲ್ಲರೂ ಹೋಗಿರಲ್ಲ. ಗುಡ್ಡಾಪುರದ ದಾನಮ್ಮ ತಾಯಿ ಸಾಮೂಹಿಕ ಲಗ್ನಕ್ಕೆ ಮೊಟ್ಟ ಮೊದಲು ನಾಂದಿ ಆಗಿರುವಂತ ತಾಯಿ ಅಂದ್ರೆ ಅದು ಗುಡ್ಡಾಪುರ ದಾನಮ್ಮ ತಾಯಿ ಅಂತ ತಿಳ್ಕೊಬೇಕು ನೀವು. ಅವಳು ಮದುವೆ ದಿವಸ 555 ಮದುವೆಗಳನ್ನ ಮಾಡಿಕೊಂಡು ಅವರು ಮದುವೆ ಮಾಡಿಸಿ ಆಮೇಲೆ ಮದುವೆ ಆದಂತ ದೊಡ್ಡ ಕೀರ್ತಿ ಅದು ಗುಡ್ಡಾಪುರ ದಾನಮ್ಮ ತಾಯಿಗೆ ಸಲ್ಲುತ್ತದೆ. ಆ ನಂತರದಲ್ಲಿ ಆ ಪರಂಪರೆ ಹೆಂಗ ಮುಂದುವರೆದು ಬರ್ತದೆ. ಧರ್ಮಸ್ಥಳದಾಗ ಮಾಡ್ತಾರ, ಚಿತ್ರದುರ್ಗದಾಗ ಮಾಡ್ತಾರ, ಹಲವಾರು ಮಠದಾಗ ಮಾಡ್ತಾರ. ನಮ್ಮ ಕುದುರೆಮೂರ್ತಿ 10 ವರ್ಷನೂ ಈ ಮಠದ ಕಾರ್ಯಕ್ರಮದ ಸಾಮೂಹಿಕ ಲಗ್ನ ಮಾಡ್ತಾರೆ. ಸಾಬರಮತಿ ಆಶ್ರಮ ಅಂತಿತ್ತು, ಮಹಾತ್ಮ ಗಾಂಧೀಜಿ ಅವರು ಇರ್ತಿದ್ದರು. ಸಾಬರಮತಿ ಆಶ್ರಮದೊಳಗೆ ಸಾಮೂಹಿಕ ಲಗ್ನ ಮಾಡ್ತಿದ್ರು. ಸಾಮೂಹಿಕ ಲಗ್ನ ಅಂದ್ರೆ ಹೆಂಗೆ? ಅದ್ರ ಹೆಸರು ಸಾಮೂಹಿಕ. ಇವತ್ತು ನಮ್ಮ ನಾಡಿನೊಳಗೆ 5,000 ರೂಪಾಯಿ ಕೋಟಿ ಖರ್ಚು ಮಾಡಿ ಆಗುವಂತ ಮದುವೆಗಳು ಸಿಕ್ಕಾಪಟ್ಟಿ ನಡೀತಾವ. ನೋಡ್ರಿ ನೀವಲ್ಲ, 5,000 ರೂಪಾಯಿ ರೊಕ್ಕ ಹಾಕುವ 5,000 ಕೋಟಿ ಖರ್ಚು ಮಾಡಿ ಆಗುವಂತ ಮದುವೆ ಅದಾವ. 5,000 ಕೋಟಿ ರೂಪಾಯಿ ಖರ್ಚು ಮಾಡುವಂತ ಮದುವೆಗೂ ಜನ ಹೋಗ್ತಾರ, ಸಾಮೂಹಿಕ ಲಗ್ನಕ್ಕೂ ಬರ್ತಾರ. ಆದ್ರೆ ವ್ಯತ್ಯಾಸ ಏನು ಅಂತಂದ್ರೆ 5,000 ಕೋಟಿ ರೂಪಾಯಿ ರೊಕ್ಕ ಖರ್ಚು ಮಾಡಿರ್ತಕ್ಕಂಥ ಮದುವೆಗೆ ಹೋದ್ರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಕ್ ಹೋಗ್ತಾರ, ಅಲ್ಲಿರುವಂತ ಚಲೋ ಊಟ ಹೆಂಗೈತೆ ಅಂತ ಕೇಳಕ್ ನೋಡಕ್ ಹೋಗ್ತಾರ. ಆದ್ರೆ ಮಗಮಕ್ಕಳ ಮೇಲೆ ಲಕ್ಷ್ಯ ಇರೋದಿಲ್ಲ. ಆದ್ರೆ ಸಾಮೂಹಿಕ ಲಗ್ನದೊಳಗೆ ಇಲ್ಲಿ ಊಟ ಹೆಂಗೈತೆ ಅಂತ ನೋಡಂಗಿಲ್ಲ, ಇಲ್ಲಿ ವ್ಯವಸ್ಥೆ ಹೆಂಗೈತೆ ಅಂತ ನೋಡಂಗಿಲ್ಲ. ಎಷ್ಟು ಮಂದಿ ಪರಮ ಪೂಜರ ಸನ್ನಿಧಾನದಾಗ ಮದುಮಕ್ಕಳು ನೋಡಕ್ ಬರುವಂತದ್ದು ಸಾಮೂಹಿಕ ಲಗ್ನ. ಇದು ಎಲ್ಲಾ ಕಡೆನೂ ಬರಂಗಿಲ್ಲ. ಮತ್ತು ಕೆಲವು ಕಡೆ ಮದುವೆ ಅಂದ್ರೆ ನೋಡ್ರಿ ನೀವು, ಭಯಂಕರ ಗದ್ದಲ. ಯಾವ ಊರಾಗ ಹೋಗ್ರಿ ನೀವು, ಮದುವೆ ಅಂದ್ರೆ ಭಯಂಕರ ಗದ್ದಲ. ಲೆಕ್ಕ ದೂರ ಹೋಗ್ರಿ ನೀವು, 1 ಇದ್ರು ಗದ್ದಲ, 2 ಇದ್ರು ಗದ್ದಲ. ಎಷ್ಟು ಚಂದ ಕೂತೀರಿ ನೋಡ್ರಿ, ಯಾರು ಅವ್ರು ಹಿಂದಿಲ್ಲ, ಎಲ್ಲಾರು ಚಂದ ಕೂತೀರಿ. ಮಾಡ್ಕೊಯ್ತಿ ನಮ್ಗೆ ಗೊತ್ತಾಕೈತೆ. ಈ ಮದುಮಕ್ಕಳಿಗಿಂತ ಈ ಹಿಂದಿದ್ದವ್ರು ಮೇಕಪ್ ಮಾಡಕ್ಕೆ ಬೇರೆ ಮಂದಿ ಬರ್ತಾರಂತಿ. ಹೌದಲ್ರಿ? ಹೂವ ನೋಡ್ರಿ, ಹಣ ನೋಡ್ರಿ. ನಾನು ಇವ್ರು ಮದುವೆ ಆಗ್ತಾರ, ಓಕೆ, ಇವ್ರು ಹಿಂದಿದ್ದವ್ರು ಹೆಂಗ್ ಕೆಲಸ ಆಗೈತಿ, ಹೋಗಿ ಸುಮ್ಮನೆ ಇರ್ಬೇಕಿಲ್ಲ. ಮದುಮಕ್ಕಳಿಗಿಂತ ಅವ್ರಿಗೆ ಮೇಕಪ್ ಮಾಡಕ್ಕೆ ಒಂದು ಟೀಮ ಬಂದಿರ್ತೈತಲ್ಲ, ಅದು ದೊಡ್ಡ ಸುದ್ದಿ ಇರ್ತೈತಿ. ಈಗ ವಿಚಾರ ಮಾಡ್ಕೊಡ್ರಿ, ಮೇಕಪ್ ಮಾಡಿಸ್ಕೊಂಡೆಲ್ಲ ಓಕೆ, ಅವ್ರು ಮದುಮಕ್ಕಳು ತಮ್ಮ ತಾಳಿ ಕಟ್ಟು ಸಾಯಂಕಾಲ ಸುಮ್ಮನೆ ಇರ್ಬೇಕಿಲ್ಲ. ಅಲ್ಲಿ ನೋಡಿದ್ರೆ ಮಂತ್ರ ಹೇಳ್ತಿರ್ತಾರ, ಕೈಯಾಗ ತಾಳಿ ಕೊಟ್ಟಿರ್ತಾರ, ಅರ್ಜೆಂಟ್ ಮಾಡ್ತಿರ್ತಾರ. ಇನ್ನೇನು ತಾಳಿ ಕಟ್ಟಬೇಕನ್ನೋ ಟೈಮ್ದಾಗ ನಾ ಹೆಚ್ಚು ಫೋಟೋದ ಬರ್ಬೇಕಂತ ಅವ್ರು ಹುಚ್ಚಿರ್ತೈತಿ. ಹಿಂಗೆ ಕೂತವ್ರಿ, ನಿಮಗಲ್ಲ, ಅಲ್ಲಿ ಹೇಳಕತ್ತೀನಿ ನಾನೇ ಫೋಟೋದ ಬರ್ಬೇಕಂತ ತಿಳ್ಕೊಂಡು ಹಾಂಗೆ ಕಿವಿಯಾಗ ಬಗ್ಗೆ ಏನೋ ಹೇಳಕ್ ಹೋಗ್ಯಾಳ. ಕಿವಿಯಾಗ ಬಗ್ಗೆ ಹೇಳಕ್ ಹೋದ ಕೂಡಲೇ ನಾವು ಪಾಪ ಮದುವಾಗ ಮೊದಲೇ ಕನ್ಫ್ಯೂಸ್ ಆಗಿ ಕೊಟ್ಟಿರ್ತಾನ. ಅಂತ ಟೈಮ್ದಾಗ ಯಾರಿಗೆ ಕಟ್ಬೇಕು ಅನ್ನೋದು ಅವ್ನು ಗೊತ್ತಾಗ. ಅದಕ್ಕೆ ಇನ್ನೇನು ಕಟ್ಟರೆ ಕೂಡಲೇ ಯಾರು ಬಗ್ಗಿದ ಅಡ್ಡಿಗೆ ಕಟ್ಟಿದ್ದು ಅವ ತಾಯಿನ ವಿಚಾರ ಮಾಡಿ. ಮದುವೆ ಅನ್ನುವಂಥದ್ರೊಳಗೆ ಗದ್ದಲ ಆದ್ರೆ ಇಂಥ ಮಹಾಮಠದೊಳಗೆ ಅಜ್ಞಾನ ಸಂವಿಧಾನದೊಳಗೆ ಆಶೀರ್ವಾದ ತಗೊಂಡು ಏನು ಇವತ್ತು ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡಕತ್ತಿರಲ್ಪ. ಜೀವನ ಹೇಗಿರ್ಬೇಕು ಅಂದ್ರೆ ಮತ್ತೊಬ್ಬರು ನೋಡಿ ಬದುಕಕ್ಕೆ ಹೋಗ್ಬೇಡಿ. ಮತ್ತೊಬ್ಬರು ಕೂಡ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಜೀವನ. ನೀವು ಯಾವ್ದಾದ್ರು ಅಂಗಡಿಗೆ ಹೋದ್ರಿ ಅಂತಂದ್ರೆ ಕಾಲಾಗಿರುವಂತ ಚಪ್ಪಲಿ ತಗೋಬೇಕಾದ್ರೆ ನಿಮ್ಮ ಸೈಜ್ ಎಷ್ಟೈತೆ ಅಷ್ಟ ತಗೊಂಡ್ಬರ್ತೀರಿಲ್ಲ. ಕಾಲಾಗಿರುವಂತಹ ಚಪ್ಪಲಿ ತಗೊಂಡ್ಬರ್ಬೇಕಾದ್ರೆ ನಿಮ್ಮ ಪಾದಕ್ಕೆ ಎಷ್ಟು ಹೊಂದಕ್ಕೆ ಅಷ್ಟ ಸೈಜ್ ತಗೊಂಡ್ಬರ್ತೀರಿ. ಏನ್ರಿ ನಂತರ ರೊಕ್ಕ ಮಾಡೋದು ಅಂತ ತಿಳ್ಕೊಂಡು 8 ನಂಬರ್ ಇಂದ 9 ನಂಬರ್ ಹಾಕೊಳ್ಳಂಗಿಲ್ಲ. ಇಲ್ಲ ಬಟ್ಟೆ ತಗೊಂಡ್ಬರ್ಬೇಕಂದ್ರೆ 2 ಮೀಟರ್ನಾಗನೇ ಬಟ್ಟೆ ನಿಮ್ಮ ದೇಹಕ್ಕೆ ಹಾಕಿತ್ತಂದ್ರೆ ನನ್ನ ಕಡೆ ರೊಕ್ಕ ಮಾಡೈತೆ ಅಂತ ಯಾವ 5 ಮೀಟರ್ನಾಗ ಹೊಲಿಸೋದಂದ್ರೆ ಬಟ್ಟೆ ಹಂಗೆ ಹೊಲಿಸಂಗಿಲ್ಲ. ಹೊಂದಾಣಿಕೆ ಅನ್ನುವಂಥದ್ದು ಹೆಂಗಿರ್ತದಂದ್ರೆ ಕಾಲಾಗಿರುವಂಥ ಚಪ್ಪಲಿನೂ ಹೊಂದಾಣಿಕೆ ಇರಬೇಕು, ಮೈ ಮೇಲಿರುವಂಥ ಬಟ್ಟೆನೂ ಸಹಿತ ಹೊಂದಾಣಿಕೆ ಇರ್ಬೇಕಂತ ವಿಚಾರ ಮಾಡೋರು. ನಾವು ಮಾಡುವಂಥ ಜೀವನದೊಳಗೆ ನನ್ನ ಆದಾಯ ಎಷ್ಟೈತಿ, ನನ್ನ ಯೋಗ್ಯತೆ ಎಷ್ಟೈತಿ, ನನಗೆ ಬರುವಂಥ ಸಂಬಳ ಎಷ್ಟೈತಿ, ಇಷ್ಟೊಳಗೆ ನನ್ನ ಜೀವನ ಮಾಡ್ತೀನಿ ಅಂತ ತಿಳ್ಕೊಂಡು ಯಾರು ಬದುಕ್ತಾರ ಅವ್ರ ಜೀವನ ಬಹಳ ಚಂದ ಆಗ್ತವೆ ಅನ್ನುವಂಥದ್ದನ್ನು ತಾವೆಲ್ಲ ತಲೆಗೆ ಇಟ್ಕೊಳ್ಬೇಕಾಗ್ತದೆ. ಆದಾಯ ಮೀರಿ ನೀವು ಜೀವನ ಮಾಡಕ್ಕೆ ಹೋದ್ರಿ ಅಂತಂದ್ರೆ ಜೀವನ ಬಹಳ ಕಷ್ಟ ಆಗ್ತದೆ. ಅಂತಹ ಕಷ್ಟದ ಜೀವನ ಆಗ್ಬಾರ್ದಂತಾನೆ ನೋಡ್ರಿ, ಯಾರೋ ದೊಡ್ಡ ದೊಡ್ಡ ಸಮರಾಗ ಅಜ್ಜವ್ರ ಆಶೀರ್ವಾದದಿಂದ ಅಜ್ಜವ್ರ ಭಕ್ತರು ಚಲೋ ಚಲೋ ಸಾರು ಮಾಡಿರ್ತಾರೆ. ಯಾರೋ ಊಟಕ್ಕೆ ನೀಡಕ್ಕೆ ರೆಡಿ ಮಾಡಕತ್ತಾರ, ಇನ್ನು ಯಾರೋ ಊಟಕ್ಕೆ ಮಾಡ್ಬೇಕಂತ ಕುಂತಾರೆ. ಇದು ಸಾಮೂಹಿಕ ಲಗ್ನದಾಗ ನಮ್ಮ ದೇಶದಾಗ ಅಟ್ಟ ಸಿಗ್ತೈತಿ, ಬೇರೆ ದೇಶದಾಗ ಸಿಗಂಗಿಲ್ಲ. ಅಲ್ಲೇ ಮುಂಜಾನೆ ರಿಂಗ್ ಹಾಕ್ತಾರ, ರಿಂಗ್ ಹಾಕಿ ದೇಹಗಳನ್ನು ಕುಡಿಸುವಂತದ್ದು ಪಾಶ್ಚಿಮಾತ್ಯ ಮದುವೆ ಆದ್ರೆ, ದೇಹಗಳನ್ನು ಕುಡಿಸುವಂತದ್ದು ಪಾಶ್ಚಿಮಾತ್ಯ ಮದುವೆ ಆದ್ರೆ ಇಲ್ಲಿ ದೇಹಗಳನ್ನು ಕುಡಿಸೋದಲ್ಲ, ಆತ್ಮಗಳನ್ನು ಕುಡಿಸೋದು. ಇಲ್ಲಿ ದೇಹ ಕುಡಿಸಂಗಿಲ್ಲ, ಆತ್ಮಗಳನ್ನು ಕುಡಿಸೋದಕ್ಕೆ ಮದುವೆ ಅಂತ ಕರೀತಾರೆ. ಹೀಗಾಗಿ ಅವ್ರು ಮುಂಜಾನೆ ಮದುವೆ ಆಗಿರ್ತಾರೆ, ಸಾಹಿತ್ಯ ಬಯಸ್ಕೊಟ್ಟಿರ್ತಾರೆ. ಆದ್ರೆ ನಮ್ಮ ಭಾರತೀಯ ಪರಂಪರೆಯೊಳಗೆ ಕೊನೆ ಮಾತು ಇಷ್ಟ ನಿಮ್ಗೆ ಹೇಳುದು ಏನಂದ್ರೆ, ಒಮ್ಮೆ ಕೈ ಹಿಡಿದೆ ಅಂತಂದ್ರೆ 1 ಜನ್ಮಕ್ಕಲ್ಲ 7 ಜನ್ಮಕ್ಕೂ ಈಗ ನನ್ನ ಹೆಂಡತಿ ಈಗ ನನ್ನ ಗಂಡ ಅನ್ನುವಂತ ಬದುಕುವಂತ ಅಪರೂಪದ ಮದುವೆ ಅಂದ್ರೆ ಅದು ಭಾರತ ದೇಶದ ಮದುವೆ ಅನ್ನುವಂತ ಒಳ್ಳೆಯದಾಗಿ ಹಾರೈಸ್ತಾ ಪೂಜ್ಯ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹಾರೈಸಿ ವಿಶ್ವದ ಎಲ್ಲ ದಾರ್ಶನಿಕ ಮಹಾಂತರನ್ನು ಸ್ಮರಣೆ ಮಾಡಿ, ಲಿಂಗೈಕ್ಯ ಹಾನಗಲ್ಲ ಕುಮಾರೇಶ್ವರನ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಸ್ಮರಣೆ ಮಾಡಿ, ಕುದುರೆಮೂರ್ತಿ ಸಂಸ್ಥಾನದ ಜಗದ್ಗುರು ಗುರುಮಹಂತ ಮಹಾಸ್ವಾಮಿಗಳವರ
58ನೆಯ ಪುಣ್ಯಾರಾಧನೆ ಹಾಗೂ ಸಾಮೂಹಿಕ ಲಗ್ನಗಳ ಸಮಾರಂಭದ ಸಾನ್ನಿಧ್ಯ ವಹಿಸಿರುವಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿಯವರ ಅಪ್ಪಳವರ ಪಾದರಿಗೆ ಅನಂತ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಯಲಬುರ್ಗಿಯ ಪೂಜ್ಯ ಶ್ರೀಗಳವರಲ್ಲಿಯೂ ಹಾಗೂ ಸಂಗನಾಳದ ಪೂಜ್ಯರಲ್ಲಿಯೂ ಹಾಗೂ ನಮ್ಮ ಇಟಗಿಯ ಪೂಜ್ಯರಲ್ಲಿ ಹಾಗೂ ನಮ್ಮ ಗೋಲ್ಟಿಗೆ ಪೂಜ್ಯರಲ್ಲಿ ಹಾಗೂ ಹಿರಿಯರೇ ಗಣಮಾನಕ್ಕೆ ಮಹಾಜನಗಳ ಮಾತೆಯರೇ ತಾಯಿಯಂದರೆ ನೂತನ ವಧುವರ ನಿಮ್ಮೆಲ್ಲರಿಗೆ ಅನಂತ ಶರಣರಾಗಿ ಹೇಳಿ ಅತ್ಯಂತ ಸಲ್ಲ ಹಾಲ್ಕೆರೆ ಅನ್ನದಾನ ಮಹಾಸ್ವಾಮಿಗಳವರಿಗೆ ಬೆತ್ತದ ಅನ್ನದಾನ ಮಹಾಸ್ವಾಮಿಗಳವರಿಗೆ ಅಧಿಕಾರ ಕೊಟ್ಟು ಗುರುಗಳು ಯಾರು ಗುರುಮಹಂತ ಮಹಾಸ್ವಾಮಿಗಳವರು ಒಬ್ಬ ಯೋಗ್ಯ ಸ್ವಾಮಿಗಳಿಗೆ ಒಬ್ಬ ಯೋಗ್ಯ ಗುರುಗಳು ಸಿಕ್ಕಿದ್ದು ಒಂದು ಇತಿಹಾಸದ ದಾಖಲೆ ಆದರೆ ಜೀರ್ಣೋದ್ಧಾರ ಮಾಡೋ ಮುಖಾಂತರ ನಮ್ಮ ಸೂಡಿಯ ಸತ್ಪತ್ರ ಕರ್ಕೊಂಡು ಮಲ್ಲಿಕಾರ್ಜುನ ದೇವಸ್ಥಾನದ ಕಮಿಟಿಯವರು ಕರ್ಕೊಂಡು ಮಠದ ಜಾತ್ರೆ ಮತ್ತು ದೇವಸ್ಥಾನ ಜಾತ್ರೆಯನ್ನು ರೂಪಕ್ಕೆ ತಂದ ಪೂಜೆ ಗುರುಗಳು ಯಾರಂದ್ರೆ ಕುದುರೆಮೂರ್ತಿ ಜಗದ್ಗುರು ವಿಜಯಮಹಂತ ಮಹಾಸ್ವಾಮಿಗಳು. ಅವೆಲ್ಲ ಕೇಂದ್ರದ ಮಾಜಿ ಸಚಿವರಾಗಿರುವಂಥ CM ಇಬ್ರಾಹಿಂ ಬರೀತಂತ ಆತ್ಮಕಥನದೊಳಗೆ ನಾನು ಇಸ್ಲಾಂ ಧರ್ಮವನ್ನು ಆಗಿದ್ರೂ ಕೂಡ ನಾನು ಉಂಡು ಬೆಳೆದದ್ದು ಎಲ್ಲಪ್ಪ ಅಂತಂದ್ರೆ ವೀರಶೈವ ಲಿಂಗಾಯತ ಮಠದೊಳಗೆ ಅಂತ ಬರೀತ ತನ್ನ ಆತ್ಮಕಥನೆ ಒಳಗೆ. ಆದರೆ ಈ ಮಾತನ್ನು ಯಾಕೆ ಹೇಳ್ತೇನೆಂದರೆ ಎಷ್ಟೆಷ್ಟು ದೊಡ್ಡ ಸ್ಥಾನಕ್ಕೆ ನಾವು ತಿಳ್ಕೊಂತ ಹೋಗ್ತೀವಿ, ಅದು ಎಲ್ಲವನ್ನು ಆಶ್ರಯ ಕೊಟ್ಟಿರ್ತಕ್ಕಂಥ ಮಠಮಾನ್ಯಗಳಪ್ಪ ಅಂತಂದ್ರೆ ಕುದುರೆಮೂರ್ತಿಯ ವಿಜಯಮಹಂತ ಮಹಾಸ್ವಾಮಿಗಳ ಸಂಸ್ಥಾನ ಮಠವನ್ನು ಕೊಡುವಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲ ನೋಡಿ ಎಲ್ಲ ನೂತನ ವಧುವರರು ಕೂತಿದ್ದಾರೆ ಅದರ ಸೈಡ್ ಇರ್ತಕ್ಕಂಥ ನಮ್ಮ ಜೀವನ ಕೂಡ ಬಹಳ ಸುಂದರವಾಗಿರ್ಬೇಕಾಗ್ತಾ ಇದೆ. ಅದನ್ನೇ ಕೂಡ 12ನೇ ಶತಮಾನ ಪೂರ್ವವಾಗಿರ್ತಕ್ಕಂಥ ದೇವರ ದಾಸಿಮರು ಬಹಳ ಚೆನ್ನಾಗಿ ಹೇಳ್ತಾರೆ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದ ವಿಷಗರಿಸಿದಂತೆ ಕಾಣರಾಮನಾಥ ಅಂತ ಬರೀತಾನೆ. ಒಂದು ಹೆಣ್ಣು ಒಂದು ಗಂಡು ಏನೈತಲ್ಲ ಭೋಗದ ವಸ್ತು ಅಲ್ಲ. ಕಾಳಿದಾಸ ಹೇಳುವಾಗೆ ವಾಗರ್ತ ಇವ ಸಂಪ್ರಪ್ತ ವಾಗರ್ತೋ ಪ್ರತಿಪತ್ತೆಯ ಜಗದಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರ್ ಎನ್ನುವಂಥ ಕಾಣುವ ದೇಶ ಎಲ್ಲಿಯಾದ್ರೆ ಯಾಕಂದ್ರೆ ಭಾರತ ದೇಶ ಅಂತ ಕೂಡ ಕರ್ಕೊಂಡು ಬರ್ತಾ ಇದ್ರು ಪುಣ್ಯಾತ್ಮರೇ. ನಮ್ಮ ದೇಶದೊಳಗೆ ನೋಡಿ ನಾವೆಲ್ಲ ಸ್ವಾಮೀಜಿಯರ ಒಳಗಡೆ ಇದ್ದಾಗ ಲಗ್ನ ಆಗೋರಿಗೆ ಮಂತ್ರ ಅನಿಸ್ತಾ ಇದ್ರು. ಅವ್ರೇನು ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಎಲ್ಲವನ್ನ ಮಂತ್ರವನ್ನು ಅಂದು ಅಕ್ಷತ ಒಗೆಯೋದ್ರಿಂದ ಏನಾಗತ್ತಪ್ಪ, ನಿನ್ನ ಆಯುಷ್ಯ ಜಾಸ್ತಿ ಆಗಲಿ, ನಿನ್ನ ಸಂಸಾರ ಬಹಳ ಸುಂದರವಾಗಿರಲಿ ಅಂತ ತಿಳ್ಕೊಂಡು ಅಕ್ಷತ ಹಾಕುವಂಥ ದೇಶ ಅದು ನಮ್ಮ ಭಾರತ ದೇಶ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೆ ನಾನು. ನೋಡ್ರಿ ಆ ತಾಯಿ ಕೊಳ್ಳಾಗ ತಾಳಿಯನ್ನು ಕೂಡ ಕಟ್ಟ್ಯಾರಲ್ಲ, ಕೊಳ್ಳಾಗ ಯಾಕೆ ಕಟ್ಟ್ಯಾರಂದ್ರೆ ಮುಂಗೈ ಕಟ್ಬೋದಾಗಿತ್ತು. ಕೊಳ್ಳಾಗ ಯಾಕೆ ಕಟ್ಟ್ಯಾರಂದ್ರೆ ನೀ ಕುತ್ತಿಗೆ ಮಠನ ಬಂದ್ರು ತಾಳ್ಕೊಂಡಿರು, ನೀನು ಕುತ್ತಿಗೆ ಮಠನ ಬಂದ್ರು ತಾಳ್ಕೊಂಡಿರು ಅಂತೇಳಿ ಅದಕ್ಕೆ ಹೆಸರೇನಿಟ್ರು ತಾಳಿ. ತಾಳಿ ಅಂದ್ರೆ ತಾಳ್ಮೆ ಇರ್ಬೇಕಂತದು. ಅಕ್ಕಮದೇವ್ ಹೇಳ್ತಾಳಲ್ಲ, ಅದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ, ಸಂತೆ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನ ಆಗಿರ್ಬೇಕಂದ್ರೆ ಕೊಳ್ಳಾಗ ತಾಳಿಯನ್ನು ಕೂಡ ಕಟ್ಟಿದ್ದಾರೆ. ನೋಡಿ 2 ತಾಳಿಯನ್ನು ಕೂಡ ಕಟ್ಟರಲ್ಲ, ಈ ಕಡೆ ಒಂದು ಆ ಕಡೆ ಒಂದು ತವ್ರ ಮನಿದು, ಇನ್ನೊಂದು ಇಲ್ಲಿದು ಕುದುರೆಮೂರ್ತಿ ಮಠದ, ಒಂದು ತವ್ರ ಮನಿದು, ಇನ್ನೊಂದು ಇಲ್ಲಿದು ಗಂಡನ ಮನಿದು. ಆ ಹೆಣ್ಮಗಳು ಚಲೋ ಹೋಗಿ ಅಲ್ಲಿ ಬಾಳೆ ಮಾಡಿಲ್ಲ ಅಂದ್ರೆ ಕಾಲು ಊರಿ ಬಾಳೆ ಮಾಡೋದು ಕಾಲಂಗ ಹಾಕ್ತಾರ ನೋಡ್ರಿ. ಯಾವುದೋ ಒಂದು ಫೋನ್ ಬಂತ ಡ್ರೈವರ್ಸ್ ಕೊಟ್ಟರೆ ಜೀವನ ಅಲ್ಲದು. ಕಾಲು ಊರಿ ಬಾಳೆ ಮಾಡೋದಕ್ಕೆ ಕಾಲಂಗರು ಕೂಡ ಹಾಕ್ತಾರೆ. 2 ತಾಳಿಯನ್ನು ಯಾಕೆ ಕೊಳ ಕಟ್ತಾರಂದ್ರೆ ನೋಡಿ, ನೀವು ಆರತಿಯನ್ನು ಮಾಡಬೇಕಾದ್ರೂ ಕೂಡ 2 ಆರತಿ ಅಂತ ಇರ್ತಾವೆ ಆ ಕಡೆ ಈ ಕಡೆ. ಒಂದು ಆರತಿ ತಗೊಂಡು ಜಗತ್ತಿನ ಬೆಳಗೋದಿಲ್ಲ. 2 ಆರತಿಯನ್ನು ತೆಗೆದುಕೊಂಡು ಬೆಳಗುವಾಗ ನಡುಕ ಕಳಸ ಅಂತ ಇರ್ತಾವೆ, ಒಂದು ಕಳಸ ತಾಯಿ ಕೂಡ ಬೆಳಗುವಾಗ ಒಂದು ಆರತಿ ತವ್ರ ಮನೆ ಆತಪ್ಪ ಅಂದ್ರೆ ಇನ್ನೊಂದು ಆರತಿ ಇದು ಗಂಡನ ಮನೆದು. ಕಳಸ ಹಿಡ್ಕೊಂಡು ಬೆಳಗಿಸೋದು ಏನಪ್ಪ ಅಂತಂದ್ರೆ ನಾ ಹೆಚ್ಚು ನೀ ಹೆಚ್ಚಲ್ಲ, ಕಳಸದ ಪ್ರಾಯವಾಗಿ ನಿನ್ನ ಜೀವನ ಇಲ್ಲ ಅಂತ ತಿಳ್ಕೊಂಡು ಆರತಿ ಮಾಡುವಂಥ ಸಂಸ್ಕೃತಿ ನಮ್ಮ ದೇಶದ ಇವತ್ತು ಕೂಡ ಇದೆ ಅನ್ನೋ ಮಾತನ್ನು ಹೇಳಿ, ಒಂದು ಹೆಣ್ಣು ಒಂದು ಗಂಡು ಬದುಕಬೇಕಾದ್ರೆ ಆದರ್ಶವಾಗಿ ಬದುಕಬೇಕಂತೆ. ನಾವೆಲ್ಲ ಗೌರವಣಿ ಗೊತ್ತಾ, ಗೌರವಣಿ ಆ ತಾಯಿ ಆರತಿ ಮಾಡಕತ್ತಿಲ್ಲ. ಆರತಿ ಮಾಡುವಾಗ ಈ ಹೆಣ್ಮಗಳು ಏನು ಮಾಡಿಲ್ಲ, ಕೈಯಾಗ ಆರತಿ ತೊಗೊಂಡು ಅಲ್ಲಿ ಬೆಳಗಾಕೊಂಡು